ತಗೋ ರಬ್ಬರ, ಒಂದು ನಿಮಿಷ ತೆಗ್ತದೆ. ಈಗ ನಿಮ್ಮ ಮೈಂಡ್ ಹೇಳ್ತತೆ ಮ್ಯಾಲೆ ಇಡಬೇಡ, ಚಲೋ ತಂಗ ಒಳಗೆ ಚುಚ್ಚ. ಕರೆಕ್ಟಾ? ಈಗ ಬರೋಬ್ಬರಿ ಚುಚ್ಚ್ರಿ, ಹಿಂಗೆ 3 ಪೇಜ್ ಒಳಗೆ ಹೋಗಿರ್ತೈತೆ. ಹಿಂಗೆ ಬರೋಬ್ಬರಿ ಚುಚ್ಚೆ ಹಿಂಗೆ ಹೊಡಿತಾರೆ. ಹಿಂಗೆ ಹೊಡೆದ್ಕೊಳ್ಳೆ ಹಿಂಗೆ ಬರ್ತೈತೆ, ಇಲ್ಲೇ ಬಂದು ಹಿಂಗೆ ಕೂಡಿ ಬಿಡ್ತೈತೆ. ಅದು ಹಂಗ್ಯಾಕೆ ಕೂಡ್ತೀಯ? ಇದು ಹಿಂಗಿದ್ದಿದ್ದು ಹಿಂಗೆ ಬಂದ್ಬಿಟ್ಟೈತೆ, ಲೂಸ್ ಆಗಿದ್ದೆ ನೋಡಿಲ್ಲ. ತಗೋ ರಬ್ಬರ. ಈಗ 3ನೇ ಸಲ ಮತ್ತೆ ವಿಚಾರ ಮಾಡ್ತಾರೆ. ಏನು ವಿಚಾರ ಮಾಡ್ತಾರೆ? ಹಂಗೆ ಮಾಡಬೇಡ, ಹಿಂಗೆ ಪೇಪರ್ ಇಡ, ಹಿಂಗೆ ಚುಚ್ಚ, ಪೇಪರ್ ಹಿಂಗೆ ಸಾವಕಾಶ ತಿರು. ಹೌದಲ್ರಿ? ಯಾಕೆ ಹಂಗಾತ ಗೊತ್ತಾ? ದಿವ್ಸಾನು ಸರ್ಕಲ್ ತೆಗಿಯಂಗೆ ಇಲ್ಲ ನೀವು, ಕೈಯಿಂದ ತೆಗಿಯೋದು. ಕ್ಲಾಸ್ನಾಗ ಕೂತಾಗ ಸರ್ ಕಲಿಸಿದ್ದನ್ನ, ಸಿ ದಿಸ್ ಇಸ್ ಎ ಸರ್ಕಲ್, ದಿಸ್ ಇಸ್ ಸೆಂಟರ್ ಆಫ್ ದಿ ಸರ್ಕಲ್, OA = OB, ಹಿಂಗೆ ಮಾಡ್ತೀರಿ. ಮನೆಗೆ ಹೋದ್ಮೇಲೆ ಅಂತೀರಿ OA ದೊಡ್ಡದೈತಿ, OB ಸಣ್ಣದೈತಿ, ಅದು ಹಂಗೆ ಸುಮ್ಮನೆ ಹ್ಞೂ ಅನ್ನಲಿ. ಇದೆ ಸರ್, ಹೌದನ್ನಲ್ಲ, ಮಾಡಬೇಡ್ರಿ. ಯಾವಾಗ ತೆಗಿಬೇಕು ಅವಾಗ ತೆಗಿಲಿಕ್ಕೆ ಕಲಿಬೇಕು. ಇಲ್ಲಿ ಪ್ರಶ್ನೆ ಬರೋದು, ಮೈಂಡ್ ಆ್ಯಂಡ್ ಮಸಲ್ಸ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಡಯಾಗ್ರಾಮ್ ಯಾಕೆ ತೆಗಿಲಿಕ್ಕೆ ಕೊಡ್ತಾರಂದ್ರೆ, ನಿಮ್ಮ ತಲೆಯೊಳಗೆ ಚಿತ್ರ ಐತೆ, ತೆಗಿ ಅಂದ ಕೂಡ ಹೆಂಗೆ ತೆಗಿಬೇಕಲ್ಲಪ್ಪ? ಪಕ್ಷಿ ಚಿತ್ರ ತೆಗಿಬೇಕು, ಎಷ್ಟು ಟೈಮ್ ಬೇಕು ಅದು ಹೇಳಕ್ಕೆ ಬರಂಗಿಲ್ಲ. ಹೌದಿಲ್ರಿ? 4 ಸೆಕೆಂಡ್ ಸಾಕೆ. ನಿಮ್ಗೆ ಡೌಟ್ ಬಂತಿದೆ, ಏನು ಹೇಳ್ತಾರಲ್ಲ, ಹ್ಞೂ ಅನ್ಲಿ, ನಮ್ದು ಏನು ಹೋಗ್ತೈತಿ, ಹ್ಞೂ ಅಂದ್ರೆ ಆತಪ್ಪ. ಈಗ ನೀವಲ್ಲಿ ಕೆಲವು ಮಂದಿ ಏನು ಮಾಡಿದ್ರು, 4 ಸೆಕೆಂಡ್ ಅಂದ್ಕೊಂಡು ಏನು ಮಾಡಿದ್ರೆ ಗೊತ್ತಾನ? ಮಾತಾಡ್ಲಿಲ್ಲ, ಅಲ್ಲೇ ಕೂತಲ್ಲಿ ಏನು ಮಾಡಿದ್ರೆ ಗೊತ್ತಾನ? 4 ಸೆಕೆಂಡ್ ಒಳಗೆ ಒಂದು ಪಕ್ಷಿ ಚಿತ್ರ ತೆಗಿತೇವಂತ ಅಂದ್ರೆ ಏನದ್ರ ಅರ್ಥ? ಏನ್ರಿ ಮಾತಾಡ್ತೀವಿ, ನಾವು ಹ್ಞೂ ಅದಿವಿ ಅಂತ ಹೇಳ. ನಮ್ಮ ಸರ್ ಅದರ ಸುಮ್ಮನೆ ಅದಿವಿ, ಇಲ್ಲ ಅಂದ್ರೆ ನೀವು ಕೇಳೇ ಬಿಡ್ತೀವಿ ಬ್ಯಾಂಕ್ ತೋರ್ಸ ಅಂತ. ಹೌದಿಲ್ಲಪ್ಪ? ಎಸ್, 4 ಸೆಕೆಂಡ್ ಸಾಕು. ಹೆಂಗ? ಸಿ ದಿಸ್ ಇದ ಏನಿದೆ, ಬಿ ಬರ್ಲಿಕ್ಕೆ 1 ಸೆಕೆಂಡ್ ಸಾಕ, ಹೆಚ್ಚಿಗೆ ಬೇಕಾ? ಸಾಕು, ಎಲ್ಲಿ ಅಳ್ಕಿಸ್ಲಿಲ್ಲ ನಾನು, 1 ಸೆಕೆಂಡ್ ಸಾಕು. 2ನೇ ಸೆಕೆಂಡ್ ಕಣ್ಣ, ಇದು ಬೀಕ, 2 ಸೆಕೆಂಡ್ ಆಯ್ತಾ. ಇನ್ನು 3ನೇ ಸೆಕೆಂಡ್, ದಿಸ್ ಇಸ್ ದ ವಿಂಗ್ ಆ್ಯಂಡ್ ಟೈಲ್, 3 ಸೆಕೆಂಡ್ ಆಯ್ತಾ. 4ನೇ ಸೆಕೆಂಡ್ ಇದು ಕಾಲ, ಇದು ಒಂದು ಟಂಗಿ ಮೇಲೆ ಕುಂತಾಯ್ತು, ಮುಗೀತಲ್ಲ. ಯಾವಾಗ ಶಕ್ಯ ಆಗ್ತದೆ? ಮೈಂಡ್ ಆ್ಯಂಡ್ ಮಸಲ್ಸ್ ಕೋಆರ್ಡಿನೇಷನ್ ಪರ್ಫೆಕ್ಟ್ ಬೇಕು. ಮತ್ ನೀವು ಮಾಡ್ಬೇಕು. ನೀವೇನು ಮಾಡ್ತೇವೆ? ಗೊತ್ತೈತಲ್ಲ, ಗೊತ್ತೈತಲ್ಲ, ಅಲ್ಲ ಮತ್ ಮಾಡ್ಬೇಕು. ಆವಾಗ ಮೈಂಡ್ ಆ್ಯಂಡ್ ಮಸಲ್ಸ್ ಕೋಆರ್ಡಿನೇಷನ್ ಬರ್ತದೆ, ಬ್ರೈನ್ ಪರ್ಫೆಕ್ಟ್ ಆಗ್ತದೆ, ಕಣ್ಣು ನೋಡ್ತದೆ. ಓಕೆ, ನಿಮ್ಮ ಪ್ರಾಬ್ಲಮ್ ಬಂದದ್ದೇ ಇದೆ. ಅರ್ಧಕ್ಕರ್ಧ ಪೋರ್ಷನ್ ಕಡಿಮೆ ಮಾಡಿಬಿಟ್ರೆ CBSE ಅಂದ್ರೆ ಏನು ಮಾಡಿದೆ? ಯಾಕೆ? ಹುಡುಗರಿಗೆ ಡಿಫಿಕಲ್ಟ್ ಆಗ್ತದೆ. ಹುಡುಗರಿಗೆ ಡಿಫಿಕಲ್ಟ್ ಆಗೋದಿಲ್ಲ, ನಮ್ಮ ಕಲ್ಸಾಗ ಡಿಫಿಕಲ್ಟ್ ಆಗ್ತದೆ. ಸತ್ಯ ಇದೆ. ಯಾಕಂದ್ರೆ ನಾವು ಚಾರ್ಟ್ ಹಾಕಿ ತಕ್ಕೊಡ್ರಿ ಅಂತೀವಿ, ನೀವಂತೀರಿ ಮನೆಗೆ ಹೋಗಿ ನಾನು ತಗೊಂಡು ಬುಕ್ನಾಗ ಐತಿ ಅಂತ ನೀವಂತೀರಿ. ಆ ಸಂಡೇ ಬರ್ತೈತಿ, ಸಂಡೇನೂ ಜಿಗಿಸ್ತೀರಿ. ಹೌದಿಲ್ಲ? ಪರೀಕ್ಷೆಗೆ ಅದು ಬೀಳಬಾರ್ಲಿಪ್ಪ. ನೋಡ್ರಿ, ನಮ್ಮೆಲ್ಲ ಭಾರಿ ಟ್ರಿಕ್ಸ್. ಈಗ ಹೂವಿನ ಚಿತ್ರ ಐತೆ, 10th ಅವ್ರಿಗದ ಸ್ಟಿಗ್ಮಾ, ಓವರೀಸ್, ಸ್ಟೆಮೆನ್ಸ್, ಪೆಟಲ್ಸ್, ಕೇಲಿಕ್ಸ್ ಅಂಡ್ ಸ್ಟಾಕ್. ಆಮ್ ಐ ರೈಟ್? 4 ಸೆಕೆಂಡ್ ಸಾಕದು ತೆಗಿಲಿಕ್ಕೆ. ನೀವಂತೀರಿ ನಮ್ದು ಇನ್ನೂ ಆಗೇ ಇಲ್ಲ ಸರ್, ಪೋರ್ಷನ್ ಮುಗಿಸ್ಯಾರ, ನಾವು ಇನ್ನೂ ತೆಗಿಯೋಕ್ಕಾಗಿಲ್ಲ. ಹೌದಿಲ್ಲಪ್ಪ? 4 ಸೆಕೆಂಡ್ ಹೆಂಗೆ ಸಾಕು? ಪಾರ್ಟ್ ಆಫ್ ದಿ ಫ್ಲವರ್, ಸಿ ದಿಸ್ ಇಸ್ ದ ಸ್ಟಿಗ್ಮಾ, ಓವರಿ, ಸ್ಟೆಮನ್, ಪೆಟಲ್ಸ್, ಕೇಲಿಕ್ಸ್ ಅಂಡ್ ಸ್ಟಾಕ್. ಮುಗೀತಲ್ಲಪ್ಪ. ದಿಸ್ ಇಸ್ ಸ್ಟಿಗ್ಮಾ, ovary, stamen, petals, calyx and stalk. 1, 2, 3, 4, 5, 6. ಮುಗಿದೋತಲ್ಲ. ಮೆಚ್ಚಿಕೊಂಡು ನೀವು ಚಪ್ಪಾಳಿ ಹೊಡೆದ್ರಿ, ಅದು ನಿಮಗೆ ಡೌಟ್ ಐತೆ. ಏನು ಗೊತ್ತಾ? ನಿನಗೆ ಬರ್ತೈತಿ ಬಂತೆ, ನಮಗ ಸ್ವಾಭಾವಿಕ ಆಗ್ತದೆ. ನೀನು ಬರ್ತೈತಿ ತೆಗೆದೆ, ನಮಗೆ ಮತ್ತು ನೀವು ಪ್ರಾಕ್ಟೀಸ್ ಮಾಡಬೇಕಲ್ಲ. ಹೆಂಗೆ ಮಾಡ್ಬೇಕಾ? ಸಿ ವೆರಿ ಇಂಟ್ರೆಸ್ಟಿಂಗ್.
ಹೆಂಗದ, ಒಂದು ಪೇಪರ್ ಫೋಲ್ಡ್ ಮಾಡ್ತೀರಿ, ಹಾಫ್ ಪೋರ್ಷನ್ ಸ್ಟಿಗ್ಮಾ ಅಂಡ್ ಓವರಿ, ದೆನ್ ಸ್ಟೆಮನ್, ಪೆಟಲ್ಸ್, ಕೇಲಿಕ್ಸ್ ಅಂಡ್ ಸ್ಟಾಕ್, ಮುಗಿದೋತೆ. ಏಳ್ತಿದ್ದಾಗ ನಿಮ್ಮ ಸರ್ ಹೇಳ್ಯಾರ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಂತ ಕಲ್ಚಾರ. ಎಮ್ ರೈಟ್? 10th ಅವ್ರಿಗೆ ಡ್ರಾಯಿಂಗ್ ಮಾಸ್ಟರ್ ಬರಾಕ ಬಿಡಂಗಿಲ್ಲ. ಡ್ರಾಯಿಂಗ್ ಐತೆ ಅಂದ್ಕೊಳ್ಳಿ ಗಣಿತ ಮಾಸ್ಟರ್ ಬಂದ್ಬಿಡ್ತಾರ, ಹೌದಲ್ಲ? ನೀವಂತೀರಿ ಸರ್ ಈಗ ಡ್ರಾಯಿಂಗ್ ಐತ್ರಿ, ಈಗ ಡ್ರಾಯಿಂಗ್ ಐ ನೋ ಟೇಕ್ ದ ಸೆಕೆಂಡ್ ಥಿಯರಮ್ ಸಾಕ್ ಪೆಲೆಪ ಅಂತೀರಿ, ಹೌದಲ್ಲ? ಅಂದ್ರೆ ಡ್ರಾಯಿಂಗ್ ಸೆಕೆಂಡ್ರಿ ಆಗಿಬಿಟ್ಟೈತೆ. ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ತಲೆಯಾಗ ಬರೋಲ್ತ ಯಾರಿಗೆ. ಇದ್ರ ಪರಿಣಾಮ ಏನಾಗೈತೆ, ಮಾಡೋದು ತಗಂಗಿಲ್ಲ. ಅವರು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಅಂತಾರೆ, ನಾವು ಸೈನ್ಸ್ ಅವ್ರು ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಅಂತ ನಾವು ಅಂತೀವಿ. ನೋಡ್ರಿ ಎಷ್ಟು ಮಜಾ ಐತೆ. ಮನೆಯೊಳಗೆ ನಮ್ಮ ಅವ್ವಾರು ಕುಂಬಳಕಾಯಿ ಸಾರು ಬೇಕನ್ನ ಅಂತ ಕೇಳ್ತಾರ, ಬೇಡ ನಂಗೆ ಸೇರಂಗಿಲ್ಲ. ಹೋಟೆಲ್ಗೆ ಹೋಗ್ತೀವಿ, ಕುರ್ಚಿ ಮೇಲೆ ಟೇಬಲ್ ಮೇಲೆ ಕುಂತು ಏನೇನೈತೆ ನೋಡ್ತೀವಿ, ಹೆಸರು ಎಲ್ಲ ಬೇರೆನೇ ಇರ್ತಾವ, ಹೌದಲ್ಪ? ಕೊನೆಗೆಲ್ಲ ನೋಡ್ತೀವಿ 250 ರೂಪಾಯಿ. ಕುಂಸ ಅಂದ್ರೆ ಕುಂಬಳಕಾಯಿ ಸಾರನು ಯಪ್ಪ. ನಮ್ಮವ್ ಕುಂಬಳಕಾಯಿ ಸಾರು ಅಂದ್ರೆ ಬೇಡ ಅಂತೀವಿ, ಇಲ್ಲಿ ಕುಂಸಾಸು ಗತ್ಲೈತೆ. ತಿಳಿದಂಗೆ ಮಾತಾಡ್ಬೇಕು, ಹೌದಲ್ಪ? ಫ್ರೀ ಹ್ಯಾಂಡ್ ಡ್ರಾಯಿಂಗ್, ಬೈಲ್ಯಾಟ್ರಲ್ ಸಿಮೆಟ್ರಿಕಲ್, ಈ ಕಡೆ ಇದ್ದಂಗೆ ಆ ಕಡೆ. ಸಿ ದಿಸ್ ಇಸ್ ಸ್ಟಿಗ್ಮಾ ಅಂಡ್ ಓವರಿ, ಸ್ಟೆಮನ್, ಅಂಡ್ ದಿಸ್ ಇಸ್ ದ ಪೆಟಲ್ಸ್ ಅಂಡ್ ಕೇಲಿಕ್ಸ್ ಅಂಡ್ ಸ್ಟಾಕ್, ಮುಗೀತಲ್ಲ. ಹಾಫ್ ಪೋರ್ಷನ್ ನಿಮ್ಗೆ ತೆಗಿಲಿಕ್ಕೆ ಬಂದ್ರೆ ಇನ್ ಹಾಫ್ ಪೋರ್ಷನ್ ಈಸಿ. ನೋಡಿ ಎಷ್ಟು ಇಂಪಾರ್ಟೆಂಟ್ ಅದನ್ನ. ಇದೇ ಬೇಸ್ ಮೇಲೆ ನಾಳೆ ನೀವು IAS ಮಾಡಕತ್ತೀರಿ ಅಂತ ಹೇಳ್ರಿ. IAS ಹೋದ್ರಿ ಅಂದ್ರೆ ಮೆಂಟಲ್, ಸಿ ದಿಸ್ ಇಸ್ ಒನ್ ಪಿಕ್ಚರ್, ದಿಸ್ ಇಸ್ ಸೆಕೆಂಡ್ ಪಿಕ್ಚರ್, ಅಂಡ್ ದಿಸ್ ಇಸ್ ಥರ್ಡ್ ಪಿಕ್ಚರ್, ವಾಟ್ ಈಸ್ ದ ಫೋರ್ತ್ ಪಿಕ್ಚರ್? ಮೆಂಟಲ್ ಅಬಿಲಿಟಿ ಟೆಸ್ಟ್. ಅಂದ್ರೆ ಭಾಷೆ ಬರೋದಿಲ್ಲ ನನಗೆ, ಅದನ್ನ ನೋಡಿ ನಾನು ತಿಳ್ಕೊಂಡು ಹೇಳ್ತೇನೆ. ಅಂತ ಕೆಲವು ಕ್ವಶನ್ಸ್ ಇರ್ತಾವೆ. ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್, ಅದರ್ ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್, ಅದರ್ ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್, ಅದರ್ ನೆಕ್ಸ್ಟ್ ಪಿಕ್ಚರ್ ಇಸ್ ದಿಸ್ ಒನ್. ಇದಾಗ ಯಾವ್ದು ಕರೆಕ್ಟ್? ಇವು 4ರೊಳಗೆ ಯಾವ ಪಿಕ್ಚರ್ ಹತ್ತರಿ? ಹಿಂಗೆ ಕೇಳಿದ್ರೆ ಸರ್ ಅದು ಔಟ್ ಆಫ್ ಸಿಲೆಬಸ್, ಹೌದಲ್ಲ? ಔಟ್ ಆಫ್ ಸಿಲೆಬಸ್ ಅಲ್ಲ, ನಾವು ನೋಡೋದನ್ನ ಸಾಮರ್ಥ್ಯ ಹೆಚ್ಚು ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ IAS ಆಗ್ತತೆ. ಪೋರ್ಷನ್ ಇಲ್ಲ, ಕಲಿಯೋದು ಬಿಟ್ಬಿಟ್ಟೆ. ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಹೆಂಗೆ? ಈಗೊಂದು ಬಟರ್ಫ್ಲೈ ಐತಪ್ಪ, ಈಗೊಂದು ಚಿಟ್ಟೆ ಐತೆ, ಅದು ಹೆಂಗೈತೆ? ತಲೆ, ಎದೆ, ಹೊಟ್ಟೆ, ಅಂಡ್ ದೀಸ್ ಆರ್ ದ ರೆಕ್ಕೆ ಹಿಂಗದಾವ. ದೆನ್ ಇದು ಹಾಫ್ ಪೋರ್ಷನ್ ಹೆಂಗೈತೆ ಹಂಗೆ ಈ ಕಡೆ ಇರ್ತೈತೆ. ಆಲ್ ಇನ್ಸೆಕ್ಟ್ಸ್ ಆರ್ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಕಲಿತೀರಿ, ಬಟ್ ಪ್ರಾಕ್ಟೀಸ್ನಾಗ ತರಂಗಿಲ್ಲ. ಇಲ್ಲಿ ನೋಡೋಣ, ಹಾಫ್ ಪೋರ್ಷನ್ ತೆಗೆದು ಬಿಡ್ತೇನೆ. ಎಷ್ಟಾಯ್ತು ಇದೆ? ಎಷ್ಟಾಯ್ತಾ? 2. ಇದನ್ನ ಹಾಫ್ ಪೋರ್ಷನ್ ತೆಗೆದ್ರೆ ಎಷ್ಟಾಯ್ತಾ? ಇದನ್ನ ಹಾಫ್ ಪೋರ್ಷನ್ ತೆಗೆದ್ರೆ ಎಷ್ಟಾಯ್ತಾ? 4. ಹಾಗಾದ್ರೆ ನೆಕ್ಸ್ಟ್ ನಂಬರ್ ಈಸ್ ಯಾವ್ದು ಬಂತ? ಮತ್ತೆ ಇಷ್ಟು ಇಂಟೆಲಿಜೆಂಟ್ ಇದ್ದೀರಿ, ಅದನ್ನ ಹಾಕಿದ ಕೂಡ ಅಂದ್ರೆ ಔಟ್ ಆಫ್ ಸಿಲೆಬಸ್, ನಮ್ಗೆ ಆಗೇ ಇಲ್ಲ. ನಮಗೆ ಹಣ್ಣದಾವು, ವಿಚಾರ ಮಾಡಕ್ ತಲೆ ಐತಿ, ಕೈ ಎಲ್ಲ ಅದಾವ, ಬರ್ಸಿಲ್ಲ ನಮಗೆ. ಸರ್ ಬರ್ಸ್ಬೇಕ, ನೀವು ವಿಚಾರ ಮಾಡಬೇಕು. ಎಲ್ಲಿವರೆಗೆ ನೀವು ಸ್ವತಂತ್ರ ವಿಚಾರ ಮಾಡೋದಿಲ್ಲ ಅಲ್ಲಿವರೆಗೆ ನೀವು ಶೈನ್ ಆಗೋದಿಲ್ಲ. ಈಗಾಗಲೇ ಎಲ್ಲಾನು ಐತೆ, ಅದು ನೀ ಅದನ್ನ ಬರೆಯೋ ಇದ್ದ ಮತ್ತೆ ನೀ ಯಾಕೆ ಬೇಕು ನಮಗೆ? ನೋಡ್ರಿ, ಸಿ ಅಂತ ಹೇಳಿದೆ, ಹೌದಲ್ಲ? ನೋಡ್ರಿ, ಇದನ್ನ ಹಾಫ್ ಪೋರ್ಷನ್ ತೆಗೆದ್ರೆ ಎಷ್ಟಾಯ್ತಾ? ಇದನ್ನ ಹಾಫ್ ಪೋರ್ಷನ್ ತೆಗೆದ್ರೆ ಎಷ್ಟಾಯ್ತಾ? ಇದನ್ನ ಹಾಫ್ ಪೋರ್ಷನ್ ತೆಗೆದ್ರೆ, ಇದನ್ನ ತೆಗೆದ್ರೆ, ಮತ್ತೆ ನೀವು 100ಕ್ಕೆ 100 ಮಾರ್ಕ್ಸ್ ಬಿದ್ದವಲ್ಲ ನಿಮಗೆ. ಅಂದ್ರೆ ಯು ಆರ್ ವೆರಿ ಬ್ರಿಲಿಯಂಟ್, ಬಟ್ ನೀವು ಯೂಸ್ ಮಾಡ್ಕೊಳಿಕ್ ತಯಾರಿಲ್ಲ. ಸರ್ ಕಲ್ಸಿಲ್ಲ, ಸರ್ ಹೇಳಿಲ್ಲ, ನಂಗೆ ಬರಂಗಿಲ್ಲ, ಸುಳ್ಳು. ನೀವು ಯಾರು ಆರ್ಡಿನರಿ ಇಲ್ಲ. ಹಾಗಾದ್ರೆ ನಮ್ಮ ಬ್ರೇನ್ ಹೆಂಗೈತೆ ನೋಡ್ರಿ, ಬ್ರೇನ್ ಹೆಂಗೈತಿ, ನಾವು ಎಲ್ಲಿ ತಪ್ಪು ಮಾಡಕತ್ತೀವಿ? ನಿಮ್ಮ ಸಮಸ್ಯೆ ಇರೋದು ಇಷ್ಟ, ಓದ್ತೀವಿ ಸರ್ 3 ತಾಸು ನೆಪ್ಪಳೇನಿಲ್ರಿ. ಕರೆಕ್ಟ್ ಹೋದಲ್ರಿ? ಇದು 3 ತಾಸು ಓದ್ತೀವ್ರಿ, ನೆಪ್ಪಳಂಗಿಲ್ರಿ, ಸುಳ್ಳು. ನೋಡೋಣ ನಿಮ್ಮ ಬ್ರೇನ್ ಹೆಂಗೈತೆ. ಕನ್ನಡ 1 ಯಾರಿಗೆ ಬರೆಯಕ್ಕೆ ಬರ್ತೈತೆ? ಕನ್ನಡ 1, ಸಿ ದಿಸ್ ಕನ್ನಡ 1, ಹೌದೇನಲ್ಲಪ್ಪ? ಇದೆ ಕನ್ನಡ 1, ಹೌದೇನಲ್ಲ?
ಮತ್ತು ಬ್ರೈನ್ ಆತಿದೆ. ಇನ್ನೊಮ್ಮೆ ತೋರಿಸ್ತಾನೆ, ಯಾಕಂದ್ರೆ ಕೆಲವು ಮಂದಿ ಆ ಕಡೆ ಈ ಕಡೆ ನೋಡ್ತಿರ್ತಾರೆ, ಇರ್ಲಿ ಇರ್ಲಿ ಅಂತ ತೆಗೆದುಕೊಳ್ಳೆ ಹೆಂಗೆ ತೆಗೆದ್ರಲೆ ಮತ್ತು ಅಲ್ಲಿ ತೆಗೋ ಒಂದು ಯಾಕೆ ನೋಡೋದಿಲ್ಲ? ನೀವು ಮಾಡೋದು ತಪ್ಪು ಕ್ಲಾಸ್ನೊಳಗೆ ಏನಂದ್ರೆ ಸರ್ ಕಲಿಸೋ ಮುಂದೆ ಅಲ್ಲಿ ಮಾತಾಡ್ತೀರಿ, ಅವ್ರು ಕಲಿಸಿ ಮುಗಿದ ಮೇಲೆ ಹೆಂಗೆ ತೆಗೆದ್ರಲೆ ಕೇಳೋದು, ತಿಳಿಲಿಲ್ಲ ಅಂದ್ಕೊಳ್ಳಿ ಅವ ಅಂತ ಸುಮ್ಮನೆ ಕೊಡ್ಲಿ ಅಂತ ಸರ್ ನೋಡಕತ್ತಾರ. ಬಿಟ್ಟ ಮೇಲೆ ಅಲ್ಲಿ ಕೇಳಿ ಮಾತಾಡಲಿಲ್ಲ ಅಲ್ಲೇ ಎಷ್ಟು ಸೊಕ್ಕಲಿ ಹೊರಗೆ ಹೋದ್ಮೇಲೆ ಹೊಡೆದಾಡೋದು, ಕಲಿಯಾಕೆ ಬಂದಿಲ್ಲ ನಾವು ಹೊಡೆದಾಡೋದೆ. ಇನ್ನೊಮ್ಮೆ ತಗೋ ಕನ್ನಡ 1, ಇದು ಕನ್ನಡ 1 ಹೌದೇನಲ್ಲ, ಬಸ್ ಬ್ರೇನ್ ಆತು. ಹೆಂಗ ಇದು ನಿಂಗೆ ಕೂಡಿಸ್ಬಿಡ್ರಿ, ಸೆರೆಬ್ರಮ್ ಈಸ್ ರೆಡಿ. ಸೆರೆಬ್ರಮ್ ಆಯ್ತು. ಸೋ ಮೆನಿ ಕೆನೆಲಿಕ್ಯುಲೀಸ್ ಆರ್ ದೇರ್. ದೀಸ್ ಆರ್ ದ ಕೆನೆಲಿಕ್ಯುಲಿ. ಈ ರೀತಿ ರಂಗೋಲಿ ಹಾಕ್ತಾರಲ್ಲ ಹಂಗೆ ಫೋಲ್ಡಿಂಗ್, ದೇ ಆರ್ ಕಾಲ್ಡ್ ಕೆನೆಲಿಕ್ಯುಲಿ ಫೋಲ್ಡಿಂಗ್ಸ್. ಈ ರೀತಿ ಇರ್ತವ, ಈ ರೀತಿ ಇರ್ತದ. Cerebrum is ready. Cerebellum, C. ಇಲ್ಲಿಂದ ಹಿಂಗೆ ಸಿ ಬರೆದು ಬಿಟ್ರೆ this is cerebellum. Cerebrum and cerebellum. Then this is the pons and pituitary and thymus ಇಲ್ಲಿ ಮೇಲೆ ಬರ್ತಾವ. Then this is the medulla oblongata. ಇದು ಮೂರನ್ನು ಕೂಡಿ hind brain. This is the forebrain and this is the midbrain. ಮುಗಿದೋತ. ಅದ್ರ ಆ ಕಡೆ ಮುಖ ಮಾಡಿದ, ದಿಸ್ ಇಸ್ ದ ಫೋರ್ ಹೆಡ್, ನೋಸ್, ಮೌತ್ ಅಂಡ್ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಬ್ರೈನ್. ಮುಗಿದೋತ. ನೀವು ಎಷ್ಟು ಒದ್ದಾಡ್ಬಿಡ್ತೀರಂದ್ರೆ ಹೌದಲ್ರಿ, ಒಂದು ರಬ್ಬರ್ ಬೇಕಾ? ಕನ್ನಡ ನನ್ನಂತ ಬರೀರಿ ಏನಾಗೋದಿಲ್ಲ, ಸೊ ಸಿಂಪಲ್. ಹಂಗಾರೆ ಈ ಬ್ರೈನ್ನೊಳಗೆ ನಂಬರ್ ಆಫ್ ನ್ಯೂರಾನ್ಸ್ ಡಯಾಗ್ರಾಮ್ ತೆಗೆದಿರಿ ನೀವು. ನಂಬರ್ ಆಫ್ ನ್ಯೂರಾನ್ಸ್ ಎಷ್ಟವ? 1000 crores. 1000 crores. ನೀವು ತೆಗೆಯೋದು ಒಂದು ನ್ಯೂರಾನ್, ಅದು ಡೌಟ್, ಹಾರಿಜೆಂಟಲ್ ತೆಗಿಬೇಕು ವರ್ಟಿಕಲ್ ತೆಗಿಬೇಕು. ಹಂಗ್ಯಾಕ? ಆ ಬುಕ್ನಾಗ ಹಿಂಗ್ ಪ್ರಿಂಟ್ ಆಗೈತಿ, ಈ ಬುಕ್ನಾಗ ಹಿಂಗ್ ಪ್ರಿಂಟ್ ಆಗೈತಿ, ಹೆಂಗ್ ತೆಗಿಬೇಕು? ನೀ ಹೆಂಗೂ ತೆಗಿ, 1000 ಕೋಟಿ ಅದಾವ. ಅರ್ಥ ಆಯ್ತಲ್ಲ? ಅಲ್ಲಿ ನಮ್ಗೆ ಡೌಟ್ ಬರೋದಾದ. ಮತ್ತೆ ಡೆಂಡ್ರಾಯ್ಡ್ ಎಣಿಸ್ತಾರೆ, ಡೆಂಡ್ರಾಯ್ಡ್ಸ್ ಎಷ್ಟು ಅದಾವು? 4, ಎರಡನೇದಾಗ 3, ಹಂಗೇನು ಎಣಿಸ್ಬೇಕು. ಕೆಲವೊಂದು ಮೀಟರ್ ಗಟ್ಟಲೆ ಉದ್ದಿರ್ತಾವ. ಹಂಗಾರೆ ಇಲ್ಲಿ ಸಮ್ ಆರ್ ಸೆನ್ಸರಿ, ಕೆಲವು ಮೋಟಾರ್ಸ್, ಕ್ರಿಯಾವಾಹಿ, ಜ್ಞಾನವಾಹಿ. ನಿಮ್ಗೆ ಜ್ಞಾನೇಂದ್ರಿಯ ಎಷ್ಟದಾವ ಜ್ಞಾನೇಂದ್ರಿಯ? ಮಾತಾಡ್ರಿ, ಏನು ಹೆದರಿ ಬೇಡ್ರಿ, ಸ್ವಲ್ಪ ತಪ್ಪಾದ್ರೆ ಆಗ್ಲಲ್ಲ. ಎಷ್ಟದಾವ್ರಿ ಜ್ಞಾನೇಂದ್ರಿಯಗಳ? 5. ಖುಷಿ ಆತ. ಮೊನ್ನೆ ಬೆಂಗಳೂರಿನೊಳಗೆ CBSE ಅವ್ರಿಗೆ ಹೇಳಕ್ ಹೋದಾಗ ಅವ್ರು 10 ಅದಾವ ಅಂದ್ರು. ಇನ್ನು 5 ಯಾವ ಅಂತಂದೆ, ಅದು ಜಪಾನ್ ಬುಕ್ನಿಂದ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾರೆ ಸರ್ CBSEಗೆ ಅಂದ್ರೆ. ಅವು ಯಾವ ನೋಡಿ ಹೇಳಪ್ಪ ಅಂದೆ. ಕಳಿಸ್ಕೊಡ್ತೀನಿ ರೀ ಬುಕ್ ಅಂದ. 1 ವರ್ಷ ಆತ, ಇನ್ನೂ ಕಳಿಸಿಲ್ಲ ನಾವು. 5 ಅದಾವಪ್ಪ, ಜಪಾನ್ದವ್ರಲ್ಲಿ ಅಮೆರಿಕದ ಯಾರಿಗೂ 5 ಅದಾವ. ನಮ್ಮ ತಲೆಗೆ ಏನೇನೋ ಕುಂತು ಬಿಟ್ಟಾವ. CBSE ಬೇರೆ, ಹೌದಲ್ಪ, ಇಂಗ್ಲೀಷ್ ಮೀಡಿಯಂ ಬೇರೆ, ಪ್ರೈವೇಟ್ ಸ್ಕೂಲ್ ಬೇರೆ, ಕನ್ನಡ ಗೌರ್ಮೆಂಟ್ ಸ್ಕೂಲ್ ಬೇರೆ. ಹಂಗೇನಿಲ್ಲ, ಎಲ್ಲರ ಬ್ರೈನು ಸೇಮ್ ಅದಾವ. ನಾವು ಬಡವ್ರೆ, ಅವ್ರು ಶ್ರೀಮಂತ್ರೆ. ನಾವು ಇವನ್ನ ಹೇಳ್ಕೊಂತ ಹೊಂಟ್ಬಿಟ್ಟೆ. ನಾವು ಹಳ್ಳಿಯವರು, ನಾವು ಇವ್ರು ಏನಿಲ್ಲ, ಎಲ್ಲರ ಬ್ರೈನು ಸೂಪರ್ ಅದ. ತಾಯಿ ಜನ್ಮ ಕೊಡ್ಬೇಕಾದ್ರೆ ತಪಸ್ಸು ಮಾಡಿ ದೇವ್ರಿಗೆ ಕೇಳ್ತಾಳ. ನೆಕ್ಸ್ಟ್ ನಮ್ಮ ದೇಶದ ಜನರಿಗೆ ಯಾವ ಶಕ್ತಿ ಅವಶ್ಯ ಅಂತ ಹೇಳೋದು, ಜನ್ಮ ಕೊಡ್ತೀನಿ ಅಂತ ಹೇಳಕ್ ತಾಯಿ ಅವ ದೇವ್ರಂತಾನ. ಬರೀ ಜನ್ಮ ಕೊಟ್ಟು ಏನು ಮಾಡೋರಂತೀರಿ? ಪಾಲನೆ ಪೋಷಣೆ ಮಾಡ್ತೀನಿ ಎಸ್ ಅಂತಾರ. ತಂದೆ ತಾಯಿ ಕೂಡಿನ ಪಾಲನೆ ಪೋಷಣೆ ಮಾಡ್ತಾರೋ, ಬೆಳೆಸ್ತಾರೋ. 3 ತಿಂಗಳದವ್ರು ನಾವು ಇನ್ನೂ ಗರ್ಭದೊಳಗಿರ್ತೀವಿ. ಮೊಟ್ಟ ಮೊದಲು ನಾವು ಕೇಳೋ ಸೌಂಡ್ ಅದು. ಇವತ್ತೇನಾಗೈತೆ, ಆ ಸೌಂಡ್ ಕೇಳ್ತೀವಿ, ಮನ್ಯಾಗ ಯಾರು ಇಲ್ಲ, TV ಹತ್ತೋದು, ಬ್ಯಾಡ ಸೌಂಡ್ ಕೇಳೋದ, ಆ ಕೂಸಲ್ಲೇ ಮತ್ತೆ ಹುಟ್ಟಿದ ಮ್ಯಾಗ ಏನು ಮಾತಾಡಕ್ ಬರೋದಿಲ್ಲ. ಈಗ ನೋಡಿ ಅವ್ರು ಎಷ್ಟು ಚಂದ ಹಾಡು ಹಾಡಿದ್ರು. ಡಾನ್ಸ್ ಭರತನಾಟ್ಯಂ ಅಲ್ಲಿ
ಸಿಂಬಾಲ್ಸ್ ಹೆಂಗೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಡೆವಲಪ್ ಮಾಡಿದ್ರೆ ನಮ್ಗೆ ಗೊತ್ತಾಗಲಿಲ್ಲ. ಇದು ನಮ್ಗೆ ಐಡಿಯಾ ಬಂದೇ ಇಲ್ಲ, ನಮ್ಗೆ ಎಲ್ಲ ಹೋಗ್ಬಿಟ್ಟೈತೆ. ರೆಡಿಮೇಡ್ ಇರ್ಬೇಕು, ಒದರಿದ್ದ ಹಾಡ 5 ತಿಂಗಳಾದ್ಮೇಲೆ ಕಂಪ್ಲೀಟ್ ಬೆಳವಣಿಗೆ ಆಗ್ತದೆ. ಆ ಸ್ಥಿತಿ ಒಳಗೆ ನಮ್ಮ ತಾಯಿ ಏನು ಮಾಡ್ತಾಳೆ, ಈಗ ಮಾಡರ್ನ TV ನೋಡ್ತಾಳೆ, ಯಾರು ಕೂಡ ಮಾತಾಡೋದಿಲ್ಲ. ಈಗ ಪರಿಣಾಮ, ಅಯ್ಯ ರೊಂಡನ ಕಟ್ ಮಾಡಿದ, ಕೈನ ತುಂಡು ಮಾಡಿದ, ಆಗಿ ತುಂಡಾಗಿ ಬಿದ್ದು, ಅಯ್ಯಪ್ಪ. ಈ ಬ್ಲಡ್ ಪ್ರೆಷರ್ ಆ ಕೂಸಿನ ಮ್ಯಾಗ ಏನಾಗ್ತೈತೆ, ಆ ಕೂಸಿನ ಮಿದುಳು ಏನು ಡೆವಲಪ್ ಆಗ್ತೈತೆ ಏನೋ ಐಡಿಯಾ ಇಲ್ಲ ನಮಗೆ. ಅದಕ್ಕೆ 5 ತಿಂಗಳಾದ್ಮೇಲೆ ಓಣಿಯವರೆಲ್ಲ ಕೂಡಿ ಹಾಡುಗಳನ್ನು ಸಂಜೆ ಮುಂದೆ ಹೇಳಿ, ಆಕಿ ಮನೆಯೊಳಗೆ ಬಾಣಂತಿ ಇದ್ದಾಳಂದ್ರೆ ಆಕಿ ಇದ್ರಿಗೆ ಯಾವುದು ಕೆಟ್ಟ ಮಾತಾಡೋದು ಜೋರು ಮಾತಾಡೋದು ಇರಲಿಲ್ಲ ನಮ್ಮಲ್ಲಿ. ಪ್ರತಿ ದಿವಸ ದೇವ್ರ ಪೂಜೆ, ಆಕೆ ಬಗ್ಗೆ ಅದ್ಭುತವಾದದ್ದು, ಏನ್ ಚಂದದಿ ಅನ್ನೋದು ಯಾರೋ ಮಾತಾಡ್ತಿದ್ದಿಲ್ಲ. ಇವಾಗ ಯಾರೋ ಮಾತಾಡಂಗೇ ಇಲ್ಲ. ಟಿವಿಯಾಗ ಏನು ಬರ್ತೈತೆ ಅದು ಗುಂಡು ಹೊಡೆದ ಸತ್ತ. ಇವತ್ತು ಪ್ರಾಬ್ಲಮ್ ಯಾಕಾಗ್ತಾ ಇದೆ ಅಂದ್ರೆ ನಾವು ನಮ್ಮ ಟ್ರೆಡಿಷನ್ಸ್ ಹಾಳು ಮಾಡ್ಕೊಳಕತ್ತೀವಿ. ಇರಲಿ, ಈ ಸೆನ್ಸ್ ಆರ್ಗನ್ಸ್ದೊಳಗೆ ಒಂದು ತಿಳಿರಿ, ನೀವು ಏನೇನು ನೋಡ್ತೀರಿ ಇಮಿಡಿಯೇಟ್ಲಿ ರಿಯಾಕ್ಷನ್. ಹಾವು ಬಂತು ಹೇಳೋದು ಯಾವ್ದು? ಯಾವ ಸೆನ್ಸ್ ಆರ್ಗನ್ ಹೇಳ್ತದೆ? ಕೈ ಹೇಳ್ತೈತೆ ನಾ ಹಾವು ಬಂತು? ಯಾವ್ದು ಹೇಳ್ತೈತೆ? ಹೇಳ್ರಿ, ಮಾತಾಡ್ರಿ. ಈಗ ಎಲ್ಲಿ ಹಾಕ್ಯಾರ ನಿಮ್ಮಮ್ಮ? ಉಪ್ಪು ಚಟ್ನಿ ಎಲ್ಲಾನು ಹಾಕ್ಯಾಳ. ಯಾವ್ಯಾವ್ದು ಎಲ್ಲೆಲ್ಲಿ ಐತಿ ಅಂತ ಹೇಳೋದು ಯಾವ್ದು? ವೆರಿ ಗುಡ್, ಮಾತಾಡ್ರಿ, ತಪ್ಪೇ ಅಡ್ಡಿ ಇಲ್ಲ. ಆದ್ರೆ ನೀವು ತಪ್ಪುದಿಲ್ಲ, ನನಗೆ ಗ್ಯಾರಂಟಿ ಐತಿ. ಅನ್ನ ಹಾಕ್ತಾಳ ನಿಮ್ಮಮ್ಮ, ಅದು ಸುಡ್ತೈತೆ ಏನ ಆರೈತಿ ಅಂತ ಹೇಳೋದು ಯಾವ್ದು? ಕೈ. ಹೌದಲ್ಲ? ಮೊನ್ನೆ ಒಬ್ಬ ಪ್ರೊಫೆಸರ್ ಹೇಳಿದ್ರೆ ನಾಲ್ಗೆಯಿಂದ ಗೊತ್ತಾಗ್ತದೆ ಅಂದ್ರೆ, ನಾಂದೆ ಅನ್ನ ಹಾಕಿಕೊಂಡು ಹಿಂಗೆ ಮಾಡ್ತಾರೆ ನಂದೆ ಹಂಗೆ ಇಲ್ಲ. ಆಮೇಲೆ ಅವ್ರು ಹೇಳಿದ್ರು ನಿಮ್ಮ ಕ್ಲಾಸ್ ಐತಿ ಅಂತ ಗಡಿಬಿಡಿ ಚಾ ಕೊಡ್ದಿರಿ, ನಾಲ್ಗೆ ಸುಟ್ಕೊಂಡು ಬಂದೆ, ಅದಕ್ಕೆ ಹಂಗೆ ಹೇಳಿದೆ. ನಾನು ನಾಲ್ಗೆ ಸುಟ್ಕೊಳ್ಳೋದು ಯಾರೇ, ಅನ್ನ ಹಾಕಿದಾಗ ಏನು ಮಾಡ್ತೀನಿ ಕೈಯಿಂದ. ಇದಿಷ್ಟೆಲ್ಲ ಆದಮೇಲೆ ನಂತರ ಹೇಳ್ತೈತೆ ನಾಲ್ಗೆ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಕೋ, ಕೈ ಅಂತೈತೆ ನನಗೆ ಕಾಣಂಗಿಲ್ಲ. ಅಪ್ಲಿಕೇಶನ್ ಬ್ರೈನ್ಗೆ ಹೋಗ್ತೈತೆ. ಬ್ರೈನ್ಗೆ ಏನಂತೆ, ನಾವು ನಿಂಬೆ ಹಣ್ಣು ಬೇಕು. ಬ್ರೈನ್ ಕಣ್ಣಿಗೂ ಹೇಳ್ತೈತಿ, ಕೈಗೂ ಹೇಳ್ತೈತಿ. ಎಲ್ಲಿ ಐತಿ ನೀ ಕಣ್ಣಿಂದ ತೋರಿಸ, ಕೈಗೆ ಹೇಳ್ತೈತೆ ಎಲ್ಲಿ ತೋರಿಸ್ತೈತಿ ಅದನ್ನು ತಗೋ. ಏನು ಮೊದ್ಲಿಗೆ ಇದಕ್ಕೆ ಹೇಳಿ ಅದು ಎಲ್ಲಿ ಬರ್ತದೆ ತೋರಿಸು ಅಂತ ಹೇಳಿ ಅದು ಹಿಂಗೆ ತೋರಿಸಿದೆ ಅಂತ ಹಿಂಗೆ ಕೂತ್ಬಿಟ್ರೆ ಕೈ ಇರ್ತೈತೆ. ನಾನು ನೋಡೋದ್ರಾಗ ನಾವು ತೋರಿಸ್ಬಿಟ್ಟ ಅವ್ನು ತಿಳಿಲಿಲ್ಲ ಅಂತೈತಿನ. ಎರಡೂ ಸೈಮಲ್ಟೇನಿಯಸ್ಲಿ ಕೆಲಸ ಮಾಡ್ತಾವ, ಹೌದಲ್ರಿ? ಏನು ಕಣ್ಣೊಂದು ಹಿಂಗೆ ನೋಡಿ ಹಿಂಗೆ ಕುಂತ್ಬಿಡ್ತೈತಿ, ಕೈ ಅಂತೈತಿ ಹಂಗೆ ಗಡಿಬಿಡಿ ಅಂತ ತೋರಿಸಿ ನಂಗೆ ಹೆಂಗೆ ಗೊತ್ತಾಗ್ಬೇಕಂತದ. ಕೋಆರ್ಡಿನೇಷನ್ ಐತಿ. ಅದು ಮುಗಿದ ಮೇಲೆ ಪಲ್ಯ ಹಚ್ಕೋ, ಮತ್ತೆ ಹೇಳ್ತೈತಿ ಪಲ್ಯ ತೊಗೊಂಡು ತೋರಿಸು, ಮತ್ತಿದು ಪಲ್ಯ ಹಚ್ಕೊಂತೈತಿ. ಹಚ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಚ್ಕೋ, ಕಣ್ಣು ಅಂತೈತನ. ನೀವಂತೂ ತುತ್ತು ಕಲಸೋದ್ರಾಗ ಎಷ್ಟು ಸಲ ನೋಡ್ಬೇಕಲ್ಲಪ್ಪ, ನಾನು ನೋಡಂಗಿಲ್ಲ ನೋಡು, ಕಣ್ಣು ತಗೊಂಡು ಕುಂದಿರ್ತೀನಿ. ಎಷ್ಟು ಕೆಲಸ ಹೇಳ್ತಿಲ್ಲ ಲೇಪ ನೀ ಅಂತೈತಿ ಅಂದ್ರೆ 100 ಸಲ ಹೇಳ ಒಂದು ತುತ್ತಿಗೆ ಎಲ್ಲ ಕೆಲಸ ಮಾಡ್ತೈತಿ. ಮಾಡಿದ ಮೇಲೆ ಹಿಂಗೆ ತಗೋತೈತಿ. ತಗೊಂಡ್ಕೊಳ್ಳೆ ಮೂಗು ಅಂತೈತಿ, ಬಾಯಿ ತೆಗಿಬೇಡ. ಅವು ಎರಡು ಹೊಡೆದಾಡ್ತಾವನ, ನೀ ಅವಲೇ ಬಾಯಿ ತೆಗಿಬೇಡ ಅಂತ ತೆಗ್ಯಾವನ ಅನ್ನೋದಿಲ್ಲ. ನಾವು ಇಬ್ರು ಕೂಡಿವೆ, ನೀ ಯಾವ ಹೇಳವ ಬೇಕಾದ್ರೆ ಕೇಳ ಬ್ರೇನ್ಗೆ, ಹೌದಲ್ರಿ? ಬ್ರೇನ್ ಅಂತ ಹೌದು ನಾವು ಪರ್ಸ್ಮಿಷನ್ ಮತ್ತೆ ತೆಗಿಯೋದಿಲ್ಲ. ಅದು ಅಂತೈತಿ, ಅದು ಹಳಸೈತಿ, ಕೆಟ್ಟ ವಾಸನೆ ಬರಾಕತ್ತೈತಿ, ಅದಕ್ಕೆ ಬಾಯಿ ತೆಗಿಬೇಡ ಹೇಳೋದು ಮೂಗು. ಅದು ಇವೆರಡು ಮಾತು ಕೇಳ್ತಾವ, ಏನು ಕೇಳೋದಿಲ್ಲ. ಇದು ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಒಳ್ಳೆ ಇಷ್ಟೆಲ್ಲ ಆದ್ಮೇಲೆ ತುಪ್ಪ ಗಿಪ್ಪ ಹಚ್ಕೊಂಡೆಲ್ಲ ಆಗ್ತೈತಿ. ತಗೋ ದೊಡ್ಡ ತುತ್ತ ಹೊಡಿ, ಬಾಯಿ ತೆಗಿತೈತಿ, ಗುಳುಮನ ನುಂಗ್ ಬಿಡ್ತೈತನ. ನಮ್ದೇನು ಕೆಲಸಪ್ಪ? ವಿಶ್ವಫೈಗೆ ಸಣ್ಣ ನಾಳೆ ಕಳ್ಸೋದು ಮುಗೀತೆ. ಮತ್ತು ಹಳ್ಳಿದ್ವಲ್ಲ, ನಾ ಏನು ಹಾಕಂದಿದ್ದೇನೆ, ಕಣ್ಣು ಏನು ಮಾಡ್ತಿತ್ತೆ ಅನ್ನಂಗಿಲ್ಲ. ಬಾಯಾಗ ಹಾಕಿದ ಕೂಡ ಉಪ್ಪು ಎಷ್ಟೈತೆ, ಖಾರ ಎಷ್ಟೈತೆ, ಹಳ್ಳು ಬಂದೈತೆ ಹೆಂಗೆ, ಕೂದಲು ಬಂದೈತೆ ಹೆಂಗೆ, ಎಲ್ಲ ಚೆಕ್ ಮಾಡ್ತೈತೆ ಅದ. ಹಂಗೆ ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಬರೀ ಪೋರ್ಷನ್ ಮಾಡಿದ್ರಲ್ಲ, ನಾ ಏನೇನು ಮಾಡ್ಬೇಕನ್ನೋದು ನಿಮಗೆ ಗೊತ್ತಿರ್ಬೇಕ. ನಾ ಅಭ್ಯಾಸ ಮಾಡಿದ್ರೆ ಯಾರ ಮೇಲೆ ಹಾಕ್ತೀವಿ? ಸರ್ ಮ್ಯಾಗ. ಎಲ್ಲ ಸರ್ ಮ್ಯಾಗ ಹಾಕ್ಬಿಡೋದು ಮಾಡಬೇಡ್ರಿ. ಯು ಆರ್ ಬ್ರಿಲಿಯಂಟ್, ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್. ಹಂಗಾರೆ ನೀವು ನೋಡೋದೆಲ್ಲಾನು ಎಲ್ಲೈತೆ? ಇದು ಇಷ್ಟು ನೋಡೋ ಭಾಗ ಇದೆ, ಇಷ್ಟು ನೋಡ್ತೇನೆ ನೋಡಿ. ಇಲ್ಲಿ ಸೇವ್ ಅಂತ ಕೊಡ್ತೇನೆ, ಮುಂದಿನ ಭಾಗಕ್ಕೆ ಸೇವ್ ಅಂತ ಕೊಡ್ತೇನೆ. ಎಷ್ಟು ವಸ್ತು ನಿಮಗೆ ನೆನಪದಾವ ಅಂದ್ರೆ 1984 ಒಂದು ಎಕ್ಸ್ಪೆರಿಮೆಂಟ್ ಮಾಡಿದೆ 9th ಅವ್ರಿಗೆ. 2.5 ಲಕ್ಷ ನಿಮ್ಗೆ ಹೆಸರು ಗೊತ್ತದ. 2.5 ಹೆಸರು. ಇದು ಅಕ್ಕಿ, ಇದು ಗೋಧಿ, ಇದು ಬ್ಯಾಳಿ, ಇದು ತೊಗರಿ, ಇದು ಕಡ್ಲಿ, ಇದು ಶೇಂಗಾ ಎಲ್ಲ ಗೊತ್ತದ. ಏನು ಗೊತ್ತಾಗೋದಿಲ್ಲ?
ಇದು ನಾಯಿ ರೀ, ಇದು ಬೆಕ್ರಿ, ಇದು ಇಲಿ ರೀ, ಗೊತ್ತಾಕೈತ? ಅದು ಇಲಿಗೆ, ಅದು ಹಾವು ಓಡಿ ಹೊಂಟಿದೆ ಅಂತೀರನ? ಇಲ್ಲ, ಇಲಿ ಅಂತ ಹೇಳ್ತಾರೆ. ಅದು ಎಷ್ಟು ನೆನಪದ. ಇದು ಟ್ರೈನ್, ಇದು ಬಸ್, ಇದು ಕಾರು, ಇದು ಸೈಕಲ್, ಇದು ಬೈಸಿಕಲ್, ಪರ್ಫೆಕ್ಟ್ ಹೇಳ್ತಾರೆ. ಮನ್ಯಾಗ ಹೋಗ್ತಾರೆ, ಇದು ನಮ್ಮಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲ ಹೇಳ್ತಾರೆ. ಶರ್ಟ್ ಅಂದ್ರೇನು, ಸ್ಕರ್ಟ್ ಅಂದ್ರೇನು, ಪಿನ್ ಅಂದ್ರೇನು, ಪೆನ್ ಅಂದ್ರೇನು. ಯು ಆರ್ ಸೋ ಗ್ರೇಟ್. ನಿಮ್ ಕಲ್ಪನಾನೂ ಇಲ್ಲ. ಒಂದು ಸಣ್ಣ ಇರಿಬ್ ಬಂದ್ರು ಹೇಳ್ತೀರಿ, ಇದು ಕೆಂಜಾಲೆ, ಇದು ಕರಿ ಇರಿಬಿಲೆ, ಇದು ಕಟ್ಟಿರಿಬಿಲೆ, ಎಷ್ಟು ವೆರೈಟಿ ಗೊತ್ತದ. ಅಂದ್ರೆ ಯುವರ್ ಬ್ರೈನ್ ಇಸ್ ಸೂಪರ್. ಏನೇನು ನೋಡ್ತೀರಿ ಅದಿಷ್ಟು ಫೋಟೋ ತೆಗೆದು ನಿಮ್ಮ ಬ್ರೈನ್ ಒಳಗೆ ಹಾಕಿ ಇಲ್ಲೆಲ್ಲ ಸೇವ್ ಮಾಡ್ತೀರಿ. ಆಮೇಲೆ ಇನ್ನೂ ಒಂದು ಭಾಳ ಮಜಾ ಐತಿ, ಮಿಕ್ಸ್ಡ್ ಅಂತ ಒಂದು ಬರ್ತೈತಿ. ಮಿಕ್ಸ್ಡ್ ಅಂದ್ರೆ ಏನ್ರಿ ಸರ್? ಭಾಳ ಇಂಟ್ರೆಸ್ಟಿಂಗ್ ಐತಿ. ಕಣ್ಣು ನೋಡ್ತೀರಿ, ಇವೆಲ್ಲ ಮಾಡ್ತಾರೆ. ಕೆಲವು ಸಲ ಮಿದುಳು ಗೊತ್ತಿಲ್ಲದಂಗೆ ಕೆಲಸ ಮಾಡ್ತಾರೆ. ಭಾಳ ಇಂಪಾರ್ಟೆಂಟ್ ಅದು. ಅಲ್ಲೇ ಕುಂತಿರ್ತೀರಿ, ಹಿಂಗೆ ಕಿವಿ ಅದು ಅವ್ನು ಬರಿತಿರ್ತಾನೆ, ಅಲ್ಲಿ ಕ್ಲಾಸ್ನಾಗ ಕುಂತಿರ್ತಾರೆ. ಹೌದಲ್ಪ? ಅವ ಏನು ಲೇಪ, ನಾವಲ್ಲಪ್ಪ, ನಾವು ಗೊತ್ತಿಲ್ದಂಗೆ ಹೊಡಿತೀರಿ. ಈಗ ಮನ್ಯಾಗ ಹತ್ತೀರಿ, ನಿಮ್ಮ ಅಮ್ಮ ಹೇಳ್ತಾಳೆ, ಸಾಲಿಗೆ ಹೊತ್ತಾತ, ಬಕೆಟ್ನಾಗ ನೀರು ತೋಡಿಟ್ಟೀನಿ, ಸ್ನಾನಕ್ಕೆ ಹೋಗು. ನೀವು ಹೋದ್ಕೊಳ್ಳೆ ಬಕೆಟ್ನಾಗ ನೀರು ತೊಗೊಂಡು ಸ್ನಾನ ಮಾಡಿಬಿಡ್ತೀರನ? ಬಕೆಟ್ನಾಗ ಕೈ ಹಾಕಿ ನೋಡ್ತೀರಿ, ಹಾಕಿದ ಮೇಲೆ ಮಿದುಳಿಗೆ ಸುದ್ದಿ ಕಳಿಸ್ತೀರನ? ಅದು ನೀರು ಕುದಿಯುತ್ತಿದೆ, 100°C ಅಲ್ಲಿ ನೀರು ಕುದಿಯುತ್ತಿದೆ. ಈಗ ನಾನು ಏನು ಮಾಡಲಿ? ನಿಮ್ಮ ಕಣ್ಣು ಅಂತ ಐತನ, ನಾ ಸೀರಿಯಲ್ ನೋಡಕತ್ತೀನಿ, ನೀನು 10 ನಿಮಿಷ ತಡಿ, ಆಮೇಲೆ ಹೇಳ್ತೀನಿ ಏನು ಮಾಡ್ಬೇಕಂತ. ಅಲ್ಲಿ ತನ್ನ ಕೈ ಏನಾಗಿರ್ತೈತಿ, ಹೌದಿಲ್ಲ? ಅದಕ್ಕೆ ಇನ್ನೂ ಹಿಂಗೆ ಹಾಕಿರ್ತಾರೆ, ಏನ ಇನ್ನೂ ಮುಟ್ಟಿಲ್ಲ, ಆಮೇಲೆ ಹೇಳ್ತಾರೆ ಅದು ಭಯಂಕರ ನೀರು ಸೊಳಮಳ ಸುಡಾಕತ್ತಿತ್ತು ಅಂದ್ರೆ ಇನ್ನೂ ಇಡೋದ್ರಾಗ ಕೈ ತೆಗಿತಾರೆ. ಹೌದನ? ಹಿಂಗೆ 170% ಮಿದುಳಿಗೆ ಗೊತ್ತಿಲ್ದಂಗೆ ಕೆಲಸ ಮಾಡ್ತಾರೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಇಂಪಾರ್ಟೆಂಟ್. ಈಗ ನಾ ಹಿಂಗೆ ನಡೆಯಕತ್ತೀನಿ, ಹಿಂಗೆ ನಡೆಯೋ ಒಂದು ಕಾಲು ಎಲ್ಲಿ ಇಡ್ಬೇಕು ನೋಡೋದಿಲ್ಲ, ಕಣ್ಣು ನೋಡಿ ಹೇಳೋದಿಲ್ಲ, ತಾನ ನಡೆಯಕತ್ತೈತೆ. ಅದು ಮಿದುಳಿಗೆ ಗೊತ್ತಿಲ್ಲ ಕಾಲು ಎಲ್ಲಿ ಇಡಾಕತ್ತೇನೆ. ಅದೆಲ್ಲ ಬಿಟ್ಟು ಯಾರು ಹಿಂಗಂತೀರನ? ಎಡಗಾಲನ್ನು 1 ಅಡಿ ಮುಂದೆ ಇಡು, ಬಲಗಾಲನ್ನು ಇನ್ನು 8 ಇಂಚು ಹೆಚ್ಚು ಮುಂದಕ್ಕೆ ಇಡು. ಇದನ್ನು 2 ಅಡಿ ಇಟ್ಟರೆ ನೀ ಬೇಗನೆ ಮುಟ್ಟುತ್ತಿ. ಪ್ರತಿಯೊಂದು ಹೇಳ್ತಾವನ. ಬಸ್ ಬಂತ್ಲೆ ಅಂದ ಕೂಡ ಬಹು ಅಂತ ಓಡ್ತೀರ, ತಡಿ 1 ಅಡಿ 2 ಅಡಿ ಹಿಂಗೆ ಓಡ್ತೀರ, ಬಹು ಅಂತ ಓಡ್ತಾರೆ. ಬಿದ್ದರೆ ಅಂದ್ರೆ ಗೊತ್ತಾಕತ್ತೆ, ತಗ್ಗಿತ್ಲೆ ನೋಡ್ಲೇ ಇಲ್ಲ ಅದೇ. ಅಂದ್ರೆ ನಿಮ್ಗೆ ಗೊತ್ತಿಲ್ದಂಗೆ ಎಷ್ಟು ಕೆಲಸ ಮಾಡ್ತಾರೆ. ಇದು ಬೆಳವಣಿಗೆ ಆಗ್ಬೇಕು. ಅದು ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಡೆವಲಪ್ ಆಗ್ಬೇಕಾರೆ ಪ್ರತಿ ದಿವಸ